ನಾವು ಇವತ್ತು ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿರುವಂತಹ 31ನೇ ಮಾಡಲ್ ಕ್ವಶನ್ ಪೇಪರ್ಲಿರುವಂತಹ ಮ್ಯಾಥ್ಸನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗಬೇಕಾಗತ್ತಾ. ಇದು ಮಾಡಲ್ ಕ್ವಶನ್ ಪೇಪರ್ 31 ಇದರಲ್ಲಿರುವಂಥ ಮ್ಯಾಥ್ಸನ್ನು ನಾವಿಲ್ಲಿ ಸಂಪೂರ್ಣವಾಗಿ ಸಾಲ್ವ್ ಮಾಡ್ತಾ ಹೋಗಬೇಕಾಗತ್ತಾ. ನಾವು ಆಲ್ರೆಡಿ 30 ಕ್ವಶನ್ ಪೇಪರನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ. ತಾವು ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಕೋಬೋದು. ಯಾವ ರೀತಿಯಾಗಿ ಸಿಂಪಲ್ಲಾಗಿ ನಿಮಗೆ ಬಿಡಿಸಿ ತೋರಿಸಿದ್ದೀನಿ. ಅದೇ ರೀತಿಯಾಗಿ ನಾವು ಇವಾಗ 31ನೇ ಕ್ವಶನನ್ನು ನೋಡ್ತಾ ಹೋದಾಗ ಕ್ವಶನ್ ಏನೈತಿ, 20 ಮತ್ತು 14 ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯೋಣ. ನೋಡ್ಬೇಕು ನಾವು 20 + 14 ಸಂಖ್ಯೆಗಳ ಸರಾಸರಿಯನ್ನು ನೋಡ್ರಿ. ನಮ್ಗೆ 20 ಮತ್ತು 14 ಕೂಡಿಸಿದಾಗ ಎಷ್ಟಾಗುತ್ತಾ? 34 ಆಗುತ್ತಾ. ಡಿವೈಡೆಡ್ ಬೈ 2 ಸಂಖ್ಯೆ 2 ಒಂದಲೇ ಎಷ್ಟು ಹೋಯ್ತು? 2 7. ನಮ್ಗೆ 20 ಮತ್ತು 14 17 ಸರಾಸರಿ ಆಗುತ್ತಾ. ಆಪ್ಷನ್ 1 ನಮ್ದಿಲ್ಲಿ ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 32ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ ಮೊದಲ 9 ಬೆಸ ನೈಸರ್ಗಿಕ ಸಂಖ್ಯೆಗಳ ಸರಾಸರಿ ಎಷ್ಟಾಕೈತೆ ಅಂತಂದು ಕೇಳಿದಾನ. ನಾವಿಲ್ಲಿ ಅಗದಿ ಸಿಂಪಲ್ ಐತಿ ನೋಡ್ರಿ. ಬೆಸ ನೈಸರ್ಗಿಕ ಸಂಖ್ಯೆಗಳ ಸಂಖ್ಯೆಗಳ ಮೊತ್ತವನ್ನು ನಾವು ಕಂಡುಹಿಡಿಬೇಕಂದಾಗ ನಮಗಿಲ್ಲಿ ಅಗದಿ ಸಿಂಪಲ್ ಆಗಿ ಸೂತ್ರ ಗೊತ್ತೈತಿ. ಬೆಸ ನೈಸರ್ಗಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಬೇಕಾದ್ರೆ ನಮಗಿಲ್ಲಿ n² ಅಂತಂದು ಫಾರ್ಮುಲಾ ಐತಿ. ನಾವು ಇವಾಗ 9 ಬೆಸ ನೈಸರ್ಗಿಕ ಸಂಖ್ಯೆಗಳನ್ನ n² ಅಂದರೆ ಎಷ್ಟಾಗುತ್ತೆ? 9² = 81 ಆಗುತ್ತೆ. ನೋಡ್ರಿ, ಬೆಸ ನೈಸರ್ಗಿಕ ಸಂಖ್ಯೆಗಳ ಮೊತ್ತ 81 ಆಯ್ತಾ. ಇವಾಗ ನಾವು ಇದನ್ನು ಸರಾಸರಿಯನ್ನು ಕಂಡುಹಿಡಿಬೇಕು. 81 ಡಿವೈಡೆಡ್ ಬೈ 9 ಮಾಡಬೇಕು. ಯಾಕಂದರೆ 9 ಸಂಖ್ಯೆ ಅದಾವೆ ನೋಡ್ರಿ. 1 3 5 7 9 11 ಈ ಥರ ಪ್ಲಸ್ ಮಾಡಿದಾಗೂ 81 ಬರುತ್ತೆ. ಡೈರೆಕ್ಟಾಗಿ ನೀವು ಮಾಡ್ತಾ ಹೋದಾಗೂ 81 ಬರುತ್ತೆ. ಡಿವೈಡೆಡ್ ಬೈ 9 9 ಒಂದಲೇ 9 9 81. ನಮ್ದು ಇಲ್ಲಿ ಎಷ್ಟಾಗುತ್ತೆ? ಬೆಸ ನೈಸರ್ಗಿಕ ಸಂಖ್ಯೆಗಳ ಸರಾಸರಿ ಎಷ್ಟಾಗುತ್ತಾ? ಮೊದಲ 9 ಬೆಸ ನೈಸರ್ಗಿಕ ಸರಾಸರಿ ಸಂಖ್ಯೆ 9 ಆಗುತ್ತಾ. ಇಲ್ಲಿ ಆಪ್ಷನ್ 1 ನಮಗೆ ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ ನಾವು ಇವಾಗ ನೋಡ್ತಾ ಹೋಗ್ಬೇಕಾಗತ್ತಾ 33ನೇ ಕ್ವಶನ್ ನೋಡ್ರಿ. 33ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದ, 380ರ ಮೇಲೆ 20% ವಾರ್ಷಿಕ ಬಡ್ಡಿ ದರದಲ್ಲಿ 50 ವರ್ಷಗಳಿಗೆ ಸರಳ ಬಡ್ಡಿ ಎಷ್ಟಾಕೈತೆ ಅಂತ ಕೇಳಿದಾನ. ನೋಡ್ರಿ, ಪಿ ಎಷ್ಟು ಕೊಟ್ಟಾನ? 380 ಕೊಟ್ಟಾನ. ಅದೇ ರೀತಿಯಾಗಿ ಟಿ ಎಷ್ಟು ಕೊಟ್ಟಾನ? 50 ವರ್ಷ ಕೊಟ್ಟಾನ. ಅದೇ ರೀತಿಯಾಗಿ ಆರ್ ಎಷ್ಟು ಕೊಟ್ಟಾನ? 20% ಕೊಟ್ಟಾನ. ನೋಡ್ರಿ, ನಮಗೆ SI ಯೂನಿಟ್ ಸಿಂಪಲ್ ಇಂಟ್ರೆಸ್ಟ್ PTR/100. ನೋಡ್ರಿ, ಈ ಫಾರ್ಮುಲಾದಾಗ ನಾವು ಇಲ್ಲಿ ತುಂಬ್ತಾ ಹೋಗ್ಬೇಕು. 380 × 50 × 20 ಡಿವೈಡೆಡ್ ಬೈ 100. ನೋಡ್ರಿ, ಈ 0 ಹೋಯ್ತು. ನೋಡ್ರಿ, ಇವು 2 0 ಹೋಯ್ತು. ನಮ್ದು ಇಲ್ಲಿ ಎಷ್ಟಾಗುತ್ತೆ? 380 × 5 2 10. ನೋಡ್ಬೇಕು, ನಮ್ಗೆ ಇಲ್ಲಿ ಎಷ್ಟಾಗುತ್ತೆ? 3800 ನಮ್ದಿಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ನಾವು ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 1 ನಮ್ದಿಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 1 ನಮ್ದು ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ ನಾವು 34ನೇ ಕ್ವಶನನ್ನು ಬಿಡಿಸ್ತಾ ಹೋದಾಗ ನೋಡ್ಬೇಕು. ನಾವು 34ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ಅಗದಿ ಸಿಂಪಲ್ ಕ್ವಶನ್. 768 ಡಿವೈಡೆಡ್ ಬೈ 100ರ ದಶಮಾಂಶ ಎಷ್ಟಾಕೈತೆ ಅಂತಂದು ಕೇಳಿದಾನೆ. ಅಗದಿ ಸಿಂಪಲ್ ಐತಿ. 768 ಡಿವೈಡೆಡ್ ಬೈ 100 ಇದರ ದಶಮಾಂಶ ಎಷ್ಟಾಕೈತೆ ಅಂತಂದು ಕೇಳಿದಾನ. ದಶಮಾಂಶ ಅಂದಾಗ ಇಲ್ಲಿ 2 ಸಂಖ್ಯೆಯನ್ನು ನಾವು ಇಲ್ಲಿ ಮ್ಯಾಗ ತೊಗೊಂಡಾಗ 7.68 ನಮ್ದು ದಶಮಾಂಶ ಆಗುತ್ತಾ. ನಮ್ದು ಆಪ್ಷನ್ 1 ಕರೆಕ್ಟ್ ಆಗುತ್ತಾ. ಅದೇ ರೀತಿಯಾಗಿ 35ನೇ ಕ್ವಶನನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ ತಾವು ನೋಡಬೇಕು ಸ್ಕ್ರೀನ್ ಮ್ಯಾಗ 35ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು. ನೋಡ್ರಿ, 8 ಮತ್ತು 18ರ LCM ಅನ್ನು ಕಂಡುಹಿಡಿಬೇಕಂದಾನ. 8 ಮತ್ತು 18 ಇದ್ರದ್ದು LCM ಅನ್ನು ನಾವು ತೆಗಿಬೇಕಾಗತ್ತಾ. ನೋಡಬೇಕು, ಇವು 2 ಕಾಮನ್ ಆಗಿ ಯಾವ ಮಧ್ಯ ಹೋಗುತ್ತೆ? 2 4 2 9. ಇನ್ನು ಅದೇ ರೀತಿಯಾಗಿ ನೋಡ್ಬೇಕು, 4 9 36 36 × 2. ನೋಡ್ರಿ, 4 9 36 × 2 ನಮ್ದಿಲ್ಲಿ LCM ಎಷ್ಟಾಗುತ್ತಾ? 72 ಆಗುತ್ತಾ. ನಾವು ಆಪ್ಷನ್ದಾಗ 72 ಐತಾ. ನೋಡ್ಬೇಕು, ಆಪ್ಷನ್ 1 ನಮ್ಮದು 72 ಐತಿ. ಇನ್ನು ಅದೇ ರೀತಿಯಾಗಿ 36ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ಸ್ಕ್ರೀನ್ ಮ್ಯಾಗ ನೋಡಬೇಕು 36ನೇ ಕ್ವಶನ್ ಯಾವ ರೀತಿ ಐತಿ. 34 +
80 ಪ್ಲಸ್ 33 ಪ್ಲಸ್ 22 ಸರಳೀಕೃತ ರೂಪ ಅಂತಂದು ಕೇಳಿದಾನ. ಅಗದಿ ಸಿಂಪಲ್ ಐತಿ. 34 ಪ್ಲಸ್ 80 ಪ್ಲಸ್ 33 ಅದೇ ರೀತಿಯಾಗಿ 22 ಕೊಟ್ಟಾನ. ಇವನ್ನ ಎಲ್ಲ ಕೂಡಿಸಿದಾಗ ನಮ್ಗೆ ಎಷ್ಟು ಆಗತ್ತೆ ಅಂತ ಕೇಳಿದಾನ. ನಾವಿಲ್ಲಿ ಅಗದಿ ಸಿಂಪಲ್ಲಾಗಿ ನೋಡ್ತಾ ಹೋಗ್ಬೇಕಾಗತ್ತೆ. ನೋಡ್ರಿ 2 3 5 5 4 9 ಆಗತ್ತೆ. ಅದೇ ರೀತಿಯಾಗಿ 3 8 11 ಆಗುತ್ತಾ. 11 3 14 ಆಗುತ್ತಾ. 14 2 16 ಆಗುತ್ತಾ. 169 ಆಗತ್ತಾ. ನೋಡ್ಬೇಕು ನಮ್ದಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 1 ನಮ್ದಿಲ್ಲಿ ಕರೆಕ್ಟ್ ಆಗುತ್ತಾ. ಅದೇ ರೀತಿಯಾಗಿ 37ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ರಿ 37ನೇ ಕ್ವಶನ್ ಅಗದಿ ಒಂದಿಟ್ಟು ಟ್ವಿಸ್ಟ್ ಮಾಡಿಕೆ ಇದನ್ನು ಯಾವ ರೀತಿ ಐತೆ ಅನ್ನೋದು ನೀವು ನೋಡ್ತಾ ಹೋಗ್ಬೇಕಾಗುತ್ತೆ ಸ್ಕ್ರೀನ್ ಮ್ಯಾಗ. 5 ಮೈನಸ್ 6 ಮೈನಸ್ ಪುಷ್ಪವರ್ಣ ಬ್ರಾಕೆಟ್ದಾಗ 14 ಮೈನಸ್ 15 ಮೈನಸ್ 9 ಮೈನಸ್ 6 ಪುಷ್ಪವರ್ಣ ಸ್ಕ್ವೇರ್ ಬ್ರಾಕೆಟ್. ನೋಡ್ರಿ ಯಾವ ರೀತಿಯಾಗಿ ಟ್ವಿಸ್ಟ್ ಮಾಡಿಕೆ ಇದನ್ನು ಅಗದಿ ಸಿಂಪಲ್ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಮೊದಲು ಬ್ರಾಕೆಟಲ್ಲಿರುವಂಥದ್ದು ನಾವು ಮಾಡ್ಕೋಬೇಕಾಗತ್ತೆ. ನೋಡಿದಾಗ ಬ್ರಾಕೆಟ್ದಲ್ಲಿರುವಂಥದ್ದಾಗ ನೋಡ್ರಿ ಮೈನಸ್ 9 ಮೈನಸ್ 6 ಎರಡು ಎಷ್ಟಾಗತ್ತಾ ಮೈನಸ್ 15 ಆಗುತ್ತಾ. ನೋಡ್ರಿ ಮೈನಸ್ 15 ಪ್ಲಸ್ 15 ಎಷ್ಟಾಗುತ್ತಾ 0 ಆಗುತ್ತಾ. 0 ಆದಾಗ ನಾವು ಇಲ್ಲಿ ನೋಡ್ತಾ ಹೋಗ್ಬೇಕು ಅಗದಿ ಸಿಂಪಲ್ ಆಗಿ 5 ಮೈನಸ್ ಇದನ್ನೆಲ್ಲ ಹಾಗೆ ಇಟ್ಕೊಂಡು 14 ಮೈನಸ್ ನೋಡ್ರಿ ಮೈನಸ್ 15 ಏನಾಗುತ್ತಾ 0 ಆಗುತ್ತಾ. ನಮ್ದು ಇಲ್ಲಿ ನೋಡ್ತಾ ಹೋದಾಗ ಇದು 0 ಆಯಿತು. ನಮ್ಗೆ ಇವಾಗ ಏನು ಹೋಯ್ತು 5 ನಮ್ದು ಇಲ್ಲಿ ಎಷ್ಟಾಯಿತು 14 ಉಳಿಯುತ್ತಾ ನೋಡ್ಬೇಕು ನಾವು ಇವಾಗ. ನೆಕ್ಸ್ಟ್ ಇದು ಪ್ಲಸ್ 6 ಐತಿ, ಇದು ಮೈನಸ್ 14 ಐತಿ. ನೋಡ್ರಿ 5 ಮೈನಸ್ ನೋಡ್ರಿ 14ರಾಗ ಮೈನಸ್ 14ರಾಗ 6 ಕಳೆದಾಗ ನಮ್ಗೆ ಇಲ್ಲಿ ಎಷ್ಟಾಗತ್ತಾ 9 ಆಗತ್ತಾ 9. ನೋಡ್ರಿ ಈ ಮೈನಸ್ 9ದಾಗ 5 ಕಳೆದಾಗ ಮೈನಸ್ 9ರಾಗ 5 ಕಳೆದಾಗ ನಮಗೆ ಎಷ್ಟಾಗುತ್ತಾ ಇಲ್ಲಿ ಮೈನಸ್ 4 ನಮ್ಮದು ಆನ್ಸರ್ ಬರುತ್ತಾ. ನಾವು ಇವಾಗ ನೋಡಬೇಕು ಸ್ಕ್ರೀನ್ ಮ್ಯಾಗ. ನಾವು ಸ್ಕ್ರೀನ್ ಮ್ಯಾಗ ನೋಡ್ತಾ ಹೋದಾಗ ಮೈನಸ್ 4 ಆಪ್ಷನ್ದಾಗ ಕೊಟ್ಟೇ ಇಲ್ಲ ಅಂದಾಗ ಮೈನಸ್ 4 ಕೊಟ್ಟಿಲ್ಲ, ಆದರೆ ಪ್ಲಸ್ 4 ಕೊಟ್ಟಿದ್ದಾನೆ. ನಮ್ದಿಲ್ಲಿ ಕ್ವಶನ್ ಎಲ್ಲೋ ಮಿಸ್ಟೇಕ್ ಆಗಿದೆ ಅಂತ ನೋಡ್ಕೊತ ಹೋದಾಗ ಇನ್ನೇನು ನೋಡಬೇಕು ಇದು 0 ಆಯಿತು. ಅದೇ ರೀತಿಯಾಗಿ 14 ಇದು ಮೈನಸ್ ಚಿಹ್ನೆ ಐತಿ, ಮೈನಸ್ 14 ಆಯ್ತು. ಅದೇ ರೀತಿಯಾಗಿ 6ದ್ರಾಗ 14 ಆದರೆ 9 ಇಲ್ಲ ಕರೆಕ್ಟ್ ಐತಿ. ನಮ್ಮದು 37ನೇ ಕ್ವಶನ್ ಕರೆಕ್ಟ್ ಐತಿ. ಇನ್ನು ಅದೇ ರೀತಿಯಾಗಿ 38ನೇ ಕ್ವಶನನ್ನು ನೋಡ್ತಾ ಹೋದಾಗ ಅಗದಿ ಸಿಂಪಲ್ ಕ್ವಶನ್ ಐತಿ 38ನೇದು. ನಾವಿಲ್ಲಿ ನೋಡ್ತಾ ಹೋಗಬೇಕು. ನೋಡಿರಿ ಒಂದು ಟ್ಯಾಂಕಿನಲ್ಲಿ 530 ಲೀಟರ್ ನೀರು ಐತತ್ತ. 10% ನೀರು ಹೊರ ಹೋದರೆ ಟ್ಯಾಂಕಿನಲ್ಲಿ ಎಷ್ಟು % ನೀರು ಉಳಿಯುತ್ತದೆ ಅಂತಂದು ಕೇಳಿದಾನೆ. ನೋಡಿರಿ ನಾವು ಇವಾಗ ನೋಡಬೇಕು ಏನು ಕೇಳಿದಾನ 10% ನೀರು ಹೊರಗಡೆ ಹೋಗಿದೆ ಅಂತ ಟ್ಯಾಂಕಿನಾಗ ಎಷ್ಟು ಉಳಿತ 530 ಉಳಿಯುತ್ತದೆ ಅಂತಂದು ಕೇಳಿದಾನೆ. ನೋಡಿರಿ ನಮ್ಗೆ ಇನ್ನು ಟ್ಯಾಂಕಿನಾಗ ಎಷ್ಟು ನೀರು ಉಳಿಯುತ್ತದೆ ಅಂತಂದು ಕೇಳಿದಾನ. ಟ್ಯಾಂಕ್ನಾಗ ಎಷ್ಟು ನೀರು ಉಳಿಯುತ್ತಾ 90 ಡಿವೈಡೆಡ್ ಬೈ 90% ಅಂದ್ರೆ ಡಿವೈಡೆಡ್ ಬೈ 100 ಇಂಟು 530. ನೋಡಿರಿ ಈ 0 ಹೋಯಿತು, ಈ 0 ಹೋಯಿತು. ನಮ್ಗೆ ಇವಾಗ ಇಲ್ಲಿ ಲೆಕ್ಕ ಮಾಡ್ತಾ ಹೋದಾಗ 9 ಮೂರಲೆ ಎಷ್ಟು 27 ಹೋಯಿತು 2 ಇಲ್ಲಿ. ನೋಡಿರಿ 9 5 45, ಇದೊಂದು ಪ್ಲಸ್ 2 47 ಆಗುತ್ತೆ. ನೋಡಿರಿ 477 ಲೀಟ್ರ್ ನಮಗೆ ನೀರು ಟ್ಯಾಂಕಿನಲ್ಲಿ ಒಯ್ಯುತ್ತದೆ. ನೋಡಿರಿ ಈ 90 ಹೆಂಗೆ ಬಂತು ಗೊತ್ತಾತ. 90 ಅಗದಿ ಈಸಿ ಐತಿ. 10% ನೀರು ಹೊರಗೆ ಹೋದ್ರೆ 90% ನೀರು ಟ್ಯಾಂಕ್ನಾಗ ಹೋಯಿತು. ಅದೇ ಅಷ್ಟೇ ಸಿಂಪಲ್ ಆಗಿ ನಮ್ದಿಲ್ಲಿ ನಾವು ಆಪ್ಷನ್ ನೋಡ್ತಾ ಹೋದಾಗ ಆಪ್ಷನ್ 1 ಕರೆಕ್ಟ್ ಆಗುತ್ತಾ 38ನೇದು. ಅದೇ ರೀತಿಯಾಗಿ 39ನೇ ಕ್ವಶನ್ ಇದು 39ನೇ ಕ್ವಶನ್. ಅದೇ ರೀತಿಯಾಗಿ ನಾವು 40ನೇ ಕ್ವಶನನ್ನು ನೋಡ್ತಾ ಹೋದಾಗ
ನಾವು ಇವಾಗ 38ನೇ ಕ್ವಶನನ್ನು ಬಿಡಿಸ್ಬೇಕಾಗತ್ತಾ. 38ನೇ ಕ್ವಶನ್ ಸ್ವಲ್ಪ ಸ್ಕಿಪ್ ಆಗಿತ್ತದು. ಇವಾಗ 38ನೇ ಕ್ವಶನನ್ನು ನೋಡಿದಾಗ 17 ಡಿವೈಡೆಡ್ ಬೈ 2 ಅನ್ನು ಶೇಕಡಾಕ್ಕೆ ಸಮಾನ ಎಷ್ಟಾಗುತ್ತಂದು ಕೇಳೋಣ. ಇದಕ್ಕೆ ಶೇಕಡ ಅಂದಾಗ ಇಂಟು 100 ಮಾಡ್ಬೇಕು. 2 1 2 50 ನೋಡ್ಬೇಕು ನಾವು. ಇವಾಗ 17 5 85 ಇದೊಂದು 0 ನೋಡಿರಿ 850% ಆಯಿತು. ನಮ್ದು ಆಪ್ಷನ್ 1 ಕರೆಕ್ಟ್ ಆಗುತ್ತಾ 38ನೇ. ಅದೇ ರೀತಿಯಾಗಿ 39ನೇ ಕ್ವಶನ್ ಆಲ್ರೆಡಿ ಬಿಡಿಸಿದ್ದೀನಿ. ಇವಾಗ 40ನೇ ಕ್ವಶನ್ ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ನೋಡಿರಿ 40ನೇ ಕ್ವಶನ್ ಯಾವ ರೀತಿ ಐತಿ. 145 ಮತ್ತು 82ರ ಸರ್ವೋತ್ತಮ ಅನುಪಾತ ಎಷ್ಟಾಗತ್ತೆ ಅಂತಂದು ಕೇಳೋಣ. 145 ಅನುಪಾತ ಎಷ್ಟು ಕೊಟ್ಟಣ 82 ಸರ್ವೋತ್ತಮ ಅನುಪಾತ ಕೇಳೋಣ. ನೋಡಿರಿ ನಮ್ಗೆ ಯಾವ ಮಗ್ಯಾಗ 145 ಮತ್ತು 82 ಬರುತ್ತೆ, ಒಂದನ್ನು ಬಿಟ್ಟು ಯಾವುದು ಮಗ್ಯಾಗ ಇಲ್ಲಿ 145 ಮತ್ತು 82 ಬರಲ್ಲ. ಅದಕ್ಕಾಗಿ ನಾವು ಇದನ್ನು ಆ್ಯಸ್ ಇಟ್ ಈಸ್ 145 ಅನುಪಾತ 82 ಇಟ್ಟಾಗ ನಮ್ದಿಲ್ಲಿ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ನೋಡಿರಿ ಒಂದನ್ನು ಮಗ್ಯಾಗ ಬಿಟ್ಟು ಯಾವ ಮಗ್ಯಾಗೂ ಇವು ಹೋಗೋದು ಇಲ್ಲ. ಅದಕ್ಕಾಗಿ ಬರದೇ ಇರೋ ಕಾರಣಕ್ಕೆ ಆ್ಯಸ್ ಇಟ್ ಈಸ್ ಇಡಬೇಕಾಗತ್ತೆ. ಇನ್ನು 41ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡಬೇಕು ಕ್ವಶನ್ ಯಾವ ರೀತಿ ಐತಿ. ಎ ಮತ್ತು ಬಿ ಯರ ವಯಸ್ಸಿನ ಅನುಪಾತ ಯಾವ ರೀತಿ ಐತಿ. 1:8 ಐತಿ. ಬಿ ಯ ವಯಸ್ಸು 24 ವರ್ಷಗಳಾದರೆ ಎ ಯ ವಯಸ್ಸು ಎಷ್ಟಾಗೈತೆ ಅಂತ ಕೇಳಿದಾನ. ನೋಡಿರಿ ಅಗ್ದಿ ಸಿಂಪಲ್ ಐತಿ. 1:8 ಕೊಟ್ಟಾನ ಎ ಮತ್ತು ಬಿ ಯರ ಅನುಪಾತ. ಈ ಬಿ ಯ ವಯಸ್ಸು ಎಷ್ಟೈತಿ 24 ಕೊಟ್ಟಾನ. ನಾವು ಇವಾಗ ಎ ಅನುಪಾತ ಕಂಡುಹಿಡಿಬೇಕು. ನೋಡಿರಿ ಬಿ ಅನುಪಾತ ಎಷ್ಟೈತಿ ವಯಸ್ಸು 24 ಕೊಟ್ಟಾನ. ಅನುಪಾತ ಎಷ್ಟೈತಿ ಬಿದ 8 ಐತಿ. 8 1 8 3 ನೋಡಿರಿ ಅಗ್ದಿ ಸಿಂಪಲ್ ಐತಿ. ನೋಡಿರಿ ಎ ಅನುಪಾತ ಎಷ್ಟು ಸಿಕ್ತು 3 ಆಯ್ತು. ಅಗ್ದಿ ಸಿಂಪಲ್ ಐತಿ. ಅಕಸ್ಮಾತ್ ನಿಮ್ಗೆ ಇನ್ನೂ ಇದು ಅರ್ಥ ಆಗಿಲ್ಲ ಅಂತಂದಾಗ ನಾನು ಅಗ್ದಿ ನಿಮ್ಗೆ ಇಲ್ಲಿ ಸಿಂಪಲ್ ಮೆಥಡಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನೋ, ನೀವು ಇಲ್ಲಿ ನೋಡಬೇಕಾಗುತ್ತಾ ಯಾವ ರೀತಿ ಐತೆ ಅನ್ನೋದ. ನೋಡ್ರಿ ಅಗ್ದಿ ಸಿಂಪಲ್ ಆಗಿ ನಾವು ನಿಮ್ಗೆ ಹೇಳ್ಬೇಕಾದ್ರೆ ಎದ 1x ಅಂತ ಇಟ್ಕೊಂಡು ಅದೇ ರೀತಿಯಾಗಿ ಬಿದ 8x ಅಂತ ಇಟ್ಕೊಂಡು ನೋಡ್ಬೇಕು ನಾವು. ಇವಾಗ 8x ಈಸ್ ಈಕ್ವಲ್ ಟು 24 ಕೊಟ್ಟಾನ. ನೋಡಿರಿ x ಈಸ್ ಈಕ್ವಲ್ ಟು 24 ಡಿವೈಡೆಡ್ ಬೈ 8 ಆಗುತ್ತೆ. 8 1 8 3 x ಈಸ್ ಈಕ್ವಲ್ ಟು 3 ಆಗುತ್ತೆ. ನಮಗೆ 1x ಅಂದ್ರೆ ಎಕ್ಸದ ಬೆಲೆ ಸಿಕ್ತು. ಎಕ್ಸದ ಅಂದಾಗ ನಾವಿಲ್ಲಿ ಅಗ್ದಿ ಸಿಂಪಲ್ ಐತಿ. ತಾವಿಲ್ಲಿ ನೋಡಬೇಕು. ಆಪ್ಷನ್ದಾಗ ನೋಡ್ತಾ ಹೋದಾಗ ನಮ್ದು ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತಪ್ಪ ಅಂದಾಗ ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ 42ನೇ ಕ್ವಶನನ್ನು ನಾವಿಲ್ಲಿ ಬಿಡಿಸ್ತಾ ಹೋದಾಗ ನೋಡ್ಬೇಕು ತಾವು 42ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು. ರೈಲು 7 ಗಂಟೆಗಳಲ್ಲಿ 63 ಕಿಲೋಮೀಟರ್ ದೂರ ಕ್ರಮಿಸುತ್ತದೆ. ಅದರ ವೇಗವನ್ನು ಕಂಡುಹಿಡಿಯಿರಿ ಅಂದಾನ. ನೋಡ್ರಿ ಏನು ಕೊಟ್ಟಿದ್ದಾನ, ಟಿ ಅನ್ನು ಎಷ್ಟು ಕೊಟ್ಟಾನ 7 ಗಂಟೆ ಕೊಟ್ಟಾನ, 7 ಅವರ್ಸ್ ಕೊಟ್ಟಾನ. ಅದೇ ರೀತಿಯಾಗಿ ಡಿ ಅನ್ನು ಎಷ್ಟು ಕೊಟ್ಟಿದ್ದಾನ 63 ಕಿಲೋಮೀಟರ್ ಕೊಟ್ಟಾನ. ಇನ್ನು ಅದೇ ರೀತಿಯಾಗಿ ನಮ್ಗೆ ಸ್ಪೀಡನ್ನು ಕೇಳಿದಾನ. ಸ್ಪೀಡ್ ಈಸ್ ಈಕ್ವಲ್ ಟು ಡಿ ಬೈ ಟಿ. ನಾವು ಫಾರ್ಮುಲಾ ನೋಡ್ಬೇಕು. 63 ಡಿವೈಡೆಡ್ ಬೈ 7 7 1 7 9 ನಮ್ಗೆ ಸ್ಪೀಡ್ ಎಷ್ಟಾಗುತ್ತಾ. ಸ್ಪೀಡ್ ಈಸ್ ಈಕ್ವಲ್ ಟು 9 ಕಿಲೋಮೀಟರ್ ಪರ್ ಅವರ್ ಆಗುತ್ತಾ ಸ್ಪೀಡ್. ನೋಡ್ಬೇಕು ನಾವು ಇಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 1 ನಮ್ಮದು ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಾವು 43ನೇ ಕ್ವಶನನ್ನು ನೋಡ್ತಾ ಹೋದಾಗ ನೋಡ್ಬೇಕು ನಾವು ಇಲ್ಲಿ 43ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದ. ನೋಡ್ರಿ ಒಂದು ಸಂಖ್ಯೆಗೆ ಅದರ ಅರ್ಧದಷ್ಟನ್ನು ಸೇರಿಸಿದಾಗ 60 ಸಿಗುತ್ತದೆ. ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಂದು ಕೇಳಿದಾನೆ. ನೋಡ್ರಿ ಒಂದು ಸಂಖ್ಯೆ ಐತತ್ತ, ಆ ಸಂಖ್ಯೆಗೆ ಅದರ ಅರ್ಧದಷ್ಟನ್ನು ಸೇರಿಸಿದಾಗ ಅದು ಎಷ್ಟಾಗುತ್ತಂದು ಈಸ್ ಈಕ್ವಲ್ ಟು 66 ಆಗುತ್ತಂದು ಕೇಳಿದಾನ. ನಾವಿಲ್ಲಿ ಅಗ್ದಿ ಸಿಂಪಲ್ ಆಗಿ ನೋಡ್ತಾ ಹೋದಾಗ ನೋಡ್ರಿ ಒಂದು ಸಂಖ್ಯೆ ಎಕ್ಸ್ ಅಂತ ಇಟ್ಕೊಂಡು ಇದಕ್ಕೆ ಅರ್ಧದಷ್ಟಂದ್ರೆ ಎಕ್ಸ್ ಬೈ 2 ಅಂತಂದು ಮಾಡ್ಕೋಬೇಕು. ಈಸ್ ಈಕ್ವಲ್ ಟು 60 ಎಷ್ಟಾಗುತ್ತೆ 66 ಆಗುತ್ತೆ ತಂದು ಕೊಟ್ಟಾನ. ನೋಡ್ರಿ ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ. ನಾವು ಇವಾಗ 1 ಮತ್ತು 2ರದ ಎಲ್ಸಿಯಮ್ ತಗೊಂಡಾಗ 2 ಆಗುತ್ತೆ. ಎಲ್ಸಿಯಮ್ 2 ಆಗುತ್ತೆ. ಅದೇ ರೀತಿಯಾಗಿ ನೋಡ್ರಿ
ಇಲ್ಲಿ ಇಂಟು 2 ಮಾಡ್ಬೇಕಾ, ಇಲ್ಲಿ ಇಂಟು 1 ಮಾಡ್ಬೇಕಾ. ಅದೇ ರೀತಿ 2x ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 66 ಆಯಿತು. ನೋಡಿರಿ ಇಲ್ಲಿ 3x ಈಸ್ ಈಕ್ವಲ್ ಟು ಇದು 2 ಈ ಕಡೆ ಹೋಯಿತು, 66 ಇಂಟು 2 ಆಯಿತು. ಅದೇ ರೀತಿಯಾಗಿ ಎಕ್ಸ್ ಈಸ್ ಈಕ್ವಲ್ ಟು 66 ಇಂಟು 2, 66 ಇಂಟು 2 ಆಯಿತಾ. ಅದೇ ರೀತಿಯಾಗಿ ಈ 3 ಈ ಕಡೆ ಬಂತು, 3 ಒಂದಲೇ 3 22 ನೋಡಿರಿ ನಮಗಿಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯಿತು, 44 ಆಯಿತು. ಇಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 1 ನಮ್ದಿಲ್ಲಿ ಕರೆಕ್ಟ್ ಆಗುತ್ತಾ, ಆಪ್ಷನ್ 1. ಅದೇ ರೀತಿಯಾಗಿ 44ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ತಾವಿಲ್ಲಿ ನೋಡಬೇಕು 44ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು. ಅಗದಿ ಸಿಂಪಲ್ ಕ್ವಶನ್ ಐತಿ. 44ನೇಗ ಸ್ಕ್ರೀನ್ ಮ್ಯಾಗ ನೋಡಬೇಕು. ಪರಿಧಿ 20 ಮೀಟರ್ ಇರುವ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾನೆ. ಪರಿಧಿ 20 ಮೀಟರ್ ಐತಿ, ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ನಾವು ಇವಾಗ ಅಗದಿ ಸಿಂಪಲ್ ಕ್ವಶನ್ ಇದೆ. ಪರಿಧಿ 24 ಐತಿ, ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ನಾವು ನೋಡ್ರಿ ಪರಿಧಿ ಎಷ್ಟು ಕೊಟ್ಟಿದ್ದಾನ, 20 ಕೊಟ್ಟಾನ. ನಮಗೆ ಪರಿಧಿ ಸೂತ್ರ ಏನೈತಿ, ಪರಿಧಿ ಕಂಡು ಹಿಡಿಬೇಕಾದ್ರೆ 4a. ನೋಡ್ರಿ ಪರಿಧಿ ಎಷ್ಟು ಕೊಟ್ಟಾನ, ನಮಗಿಲ್ಲಿ 20 ಕೊಟ್ಟಾನ, ಈಸ್ ಈಕ್ವಲ್ ಟು 4a. ನೋಡ್ರಿ ನಮಗೆ ಎ ಎಷ್ಟು ಸಿಗುತ್ತಾ, ಇಲ್ಲಿ ಎ ಅಂದಾಗ 5 ಸಿಗುತ್ತಾ. ಇದು ಈ ಕಡೆ ಬಂದಾಗ 4 ಒಂದಲೇ 4 ಐದಲೇ ಎ 5 ಸಿಗುತ್ತಾ. ನಮ್ಗೆ ಇವಾಗ ಏನು ಕೇನ, ವಿಸ್ತೀರ್ಣಕ್ಕೇನ ಚೌಕದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೇಕಂದಾಗ, ಪರಿಧಿ ಕಂಡು ಹಿಡಿಬೇಕಾದಾಗ 4a, ವಿಸ್ತೀರ್ಣ ಕಂಡು ಹಿಡಿಬೇಕಂದಾಗ ನಮ್ದು ಏನೈತಿ a² ಫಾರ್ಮುಲಾ ಐತಿ. ನೋಡಿರಿ ಎ ಬೆಲೆ ಎಷ್ಟೈತಿ, ಎ ಇಂಟು ಎ. ನೋಡಿರಿ ಎ ಬೆಲೆ ಎಷ್ಟೈತಿ, 5 ಐತಿ. 5 ಇಂಟು 5 ನಮ್ದಿಲ್ಲಿ 25 ಮೀಟರ್ ಸ್ಕ್ವೇರ್ ನಮ್ದು ಏನಾಗುತ್ತಾ, ಚೌಕದ ವಿಸ್ತೀರ್ಣ ಆಗುತ್ತಾ. ನೋಡ್ಬೇಕು ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 1 ನಮ್ದಿಲ್ಲಿ ಕರೆಕ್ಟ್ ಆಗುತ್ತಾ, ಆಪ್ಷನ್ 1 ನಮ್ದಿಲ್ಲಿ ಕರೆಕ್ಟ್ ಆಗುತ್ತಾ. ಅದೇ ರೀತಿಯಾಗಿ 45ನೇ ಕ್ವಶನನ್ನು ನಾವಿಲ್ಲಿ ಬಿಡಿಸ್ತಾ ಹೋದಾಗ ತಾವಿಲ್ಲಿ ನೋಡಬೇಕು 45ನೇ ಕ್ವಶನ್ ಯಾವ ರೀತಿ ಐತೆ. ಸಮಬಾಹು ತ್ರಿಭುಜದ ಎಲ್ಲ ಆಂತರಿಕ ಕೋನಗಳ ಮೊತ್ತ ಎಷ್ಟೈತಿ. ನೋಡ್ರಿ ಎಲ್ಲ ಸಮಬಾಹು ತ್ರಿಭುಜದ ಆಂತರಿಕ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತಾ. ಇದು ಕಾಮನ್ ಕ್ವಶನ್ ಐತಿ, ಆಪ್ಷನ್ 1 ನಮ್ದಿಲ್ಲಿ ಕರೆಕ್ಟ್ ಆಗುತ್ತಾ. ಅದೇ ರೀತಿಯಾಗಿ 46ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ತಾವಿಲ್ಲಿ ಸ್ಕ್ರೀನ್ ಮ್ಯಾಗ ನೋಡಬೇಕು 46ನೇ ಕ್ವಶನ್ ಏನೈತಿ. MID ಅನ್ನು ಯಾವ ರೀತಿ ಕೊಟ್ಟಾನ, PKE ಅಂತ ಕೊಟ್ಟಾನ. ನೋಡ್ಬೇಕು ನಾವಿಲ್ಲಿ MID ಅನ್ನು ಯಾವ ರೀತಿಯಾಗಿ ಕೊಟ್ಟಾನ, PKE ಅಂತಂದು ಕೊಟ್ಟಾನ. ನೋಡ್ಬೇಕು ನಾವಿಲ್ಲಿ ನೋಡ್ರಿ ಎಮ್ದಿಂದ ಪಿ ಹೋಗ್ಬೇಕಾದ್ರೆ ಎಷ್ಟು ಸಂಖ್ಯೆ ಗ್ಯಾಪ್ ಕೊಟ್ಟದಾನ, ಎಮ್ದಿಂದ ಪೀಕ್ ಹೋಗ್ಬೇಕಾದ್ರೆ +3 ಮಾಡಿದಾನ. ನೋಡ್ರಿ ಎಮ್ದಿಂದ 3ಕ್ಕೆ ಹೋದಾಗ, ಆಯದಿಂದ ಕೇಕ್ ಹೋಗ್ಬೇಕಾದ್ರೆ +2 ಮಾಡಿದಾನೆ. ಅದೇ ರೀತಿಯಾಗಿ ಡಿದಿಂದ ಇ ಹೋಗ್ಬೇಕಾದ್ರೆ +1 ಮಾಡಿದಾನೆ. ನೋಡ್ರಿ ಅದೇ ರೀತಿಯಾಗಿ ನಮಗೆ ಯಾವುದನ್ನು ಕೇಳಿದಾನ, LAI ಅನ್ನು ಕೇಳಿದಾನೆ. LAI ಇವಾಗ ನಮ್ದು ಎಲ್ದಿಂದ +3 ಅಂಕಿ ಮುಂದೆ ಹೋದಾಗ ನಮ್ಗೆ ಯಾವ್ದು ಸಿಗುತ್ತಾ, ಎಲ್ದಿಂದ 3 ಹೋದಾಗ MNO ಸಿಗುತ್ತಾ. ಅದೇ ರೀತಿಯಾಗಿ ಎದಿಂದ +2 ಮಾಡಿದಾಗ ಯಾವುದು ಸಿಗುತ್ತಾ, ನಮಗೆ ಎದಿಂದ +2 ಮಾಡಿದಾಗ ಸಿ ಸಿಗುತ್ತಾ, BC. ಅದೇ ರೀತಿಯಾಗಿ +1 ಮಾಡಿದಾಗ I ಮುಂದಿನ ಅಕ್ಷರ ಯಾವುದಪ್ಪ ಅಂದಾಗ I ಮುಂದಿನ ಅಕ್ಷರ ನಮಗಿಲ್ಲಿ ಜೆ ಆಗುತ್ತಾ, I ಮುಂದಿನ ಅಕ್ಷರ ಜೆ ಆಗುತ್ತಾ. ನಮಗಿಲ್ಲಿ OCJ ಆನ್ಸರ್ ಆಗುತ್ತಾ. ನಾವು ಇವಾಗ OCJ ಅನ್ನೋದು ಆಪ್ಷನ್ 3 ಕರೆಕ್ಟ್ ಆಗುತ್ತಾ. ನೋಡ್ಬೇಕು ನಾವಿಲ್ಲಿ ಸ್ಕ್ರೀನ್ ಮ್ಯಾಗ ಉತ್ತರ ಏನು ಕೊಟ್ಟಾನ, OCI ಅಂತ ಕೊಟ್ಟಾನ. ಅದು I ಅಲ್ಲ, ಅದು ಜೆ ಆಗಬೇಕು. ಅದೇ ರೀತಿಯಾಗಿ 47ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ಬೇಕು ನಾವಿಲ್ಲಿ ಸ್ಕ್ರೀನ್ ಮ್ಯಾಗ ಏನೈತಿ 47ನೇ ಕ್ವಶನ್. ನೋಡ್ರಿ ಒಂದು ಸರಣಿ ಕೊಟ್ಟಾನ, ಸರಣಿನ ಎಡ ತುದಿಯಿಂದ 6ನೇ ಅಕ್ಷರ ಯಾವುದೈತೆ ಅಂತ ನೋಡೋದಾನ. ನಾವು ನೋಡ್ಬೇಕು 54, 52, 41. 6ನೇ ಅಕ್ಷರ ನಮಗಿಲ್ಲಿ 1 ಐತಿ, 6ನೇ ಅಕ್ಷರ 1 ಐತಿ. ನಮ್ದು ಆಪ್ಷನ್ 1 ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 48ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ 48ನೇ ಕ್ವಶನನ್ನು ನಾವು ನೋಡಬೇಕು. 28 ಜನರ ಸಾಲಿನಲ್ಲಿ ಟೀನಾ ಬಲ ತುದಿಯಿಂದ 17ನೇ ಸ್ಥಾನದಲ್ಲಿದ್ದ, ಎಡ ತುದಿಯಿಂದ ಎಷ್ಟನೇ ಸ್ಥಾನ. ನೋಡ್ರಿ ಟೋಟಲ್ 28 ಜನದ ಅರ್ಥ. ಅಕ್ಕಿ ಎಡ ತುದಿಯಿಂದ ಬಲ ತುದಿಯಿಂದ 17ನೇ ಸ್ಥಾನದಾಗದ ಅರ್ಥ,
ಪ್ಲಸ್ ಎಡ ತುದಿ -1 ಆಗತ್ತ. ನೋಡ್ರಿ ಇದು ಎಷ್ಟಾಗುತ್ತಾ 16 ಆಗತ್ತಾ. 28 ಮೈನಸ್ 16 ಈಸ್ ಈಕ್ವಲ್ ಟು ಎಡ ತುದಿ. ನೋಡ್ರಿ 28 ಮೈನಸ್ 16 ಅಂದಾಗ ನಮಗಿಲ್ಲಿ 12 ಆಗತ್ತಾ. ಎಡ ತುದಿ ಆವಾಗ ಎಷ್ಟನೇ ಸ್ಥಾನದಾಗದ? 12ನೇ ಸ್ಥಾನದಾಗದ. ನಮ್ದು ಇಲ್ಲಿ ಆಪ್ಷನ್ ನೋಡ್ತಾ ಹೋದಾಗ ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 49ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೀವು ನೋಡಬೇಕು, ಪದಗಳನ್ನು ಸರಿಯಾದ ನಿಘಂಟು ಕ್ರಮದಾಗ ಬರೆಯೋದು. ನಾನು ಯಾವ ರೀತಿ ಕೊಟ್ಟಾನ ಪದಗಳು ಅಂದಾಗ LAND ಲ್ಯಾಂಡ್ ಅಂತ ಕೊಟ್ಟಾನ. ಅದೇ ರೀತಿಯಾಗಿ ಎರಡನೇದ IDA ಅದು ಕೊಟ್ಟಾನ. ಮೂರನೇದ TUB ಅದು ಕೊಟ್ಟಾನ. ನಾಲ್ಕನೇದ FARM ಫಾರ್ಮ್ ಮತ್ತು ಕೊಟ್ಟಾನ. ನಾವು ಇವಾಗ ಇಂಗ್ಲೀಷ್ ನಿಘಂಟಿನ ಕ್ರಮದಾಗ ನೋಡ್ತಾ ಹೋದಾಗ ಮೊದಲು F ಬರುತ್ತಾ, ಆಪ್ಷನ್ 4 ಕರೆಕ್ಟ್. ಆ್ಯಂಡ್ ಅದೇ ರೀತಿಯಾಗಿ ನಂತರ I ಬರುತ್ತಾ, 2, ಅದೇ ರೀತಿಯಾಗಿ 1 ಬರುತ್ತಾ, ಅದೇ ರೀತಿಯಾಗಿ 3 ಬರುತ್ತಾ. 4, 2, 1, 3 ನಾವಿಲ್ಲಿ ನೋಡ್ತಾ ಹೋದಾಗ 4, 2, 1, 3 ಆಪ್ಷನ್ 1 ಕರೆಕ್ಟ್ ಐತಿ. ಇನ್ನು ಅದೇ ರೀತಿಯಾಗಿ ಏನು ಕೊಟ್ಟಾನ? X ಎಂದರೆ ಭಾಗಾಕಾರ, ಮೈನಸ್ ಎಂದರೆ ಪ್ಲಸ್ ಅಂತ ಕೊಟ್ಟಾನ. ನಮಗಿಲ್ಲಿ ಒಂದು ಇದನ್ನು ಕೊಟ್ಟಾನ. ಏನು ಕೊಟ್ಟಾನ? 50ನೇ ಕ್ವಶನ್ ಅಗದಿ ಈಸಿ ಐತಿ ನೋಡಬೇಕು. 7 ಮೈನಸ್ 28 ಇಂಟು 4 ಅಂತ ಕೊಟ್ಟಾನ. ಲೆಕ್ಕ ಮಾಡ್ಬೇಕು ನಾವು. ಇವಾಗ ನಮಗೆ ಏನು ಕೊಟ್ಟಾನ? ಎಕ್ಸ್ ಅಂದ್ರೆ ಏನು ಕೊಟ್ಟಾನ? ಭಾಗಾಕಾರ ಕೊಟ್ಟಾನ. ಅದೇ ರೀತಿಯಾಗಿ ಮೈನಸ್ ಅಂದ್ರೆ ಏನು ಕೊಟ್ಟಾನ? ಪ್ಲಸ್ ಕೊಟ್ಟಾನ. ನಾವು ಇವಾಗ ಇಲ್ಲಿ ನೋಡ್ಕೋಬೇಕು. ಅಗದಿ ಸಿಂಪಲ್ ಐತಿ ನೋಡ್ರಿ, ಕಾಣ್ತಿರ್ಬೋದು ಸ್ಕ್ರೀನ್ ಮ್ಯಾಗ. ನೋಡ್ರಿ ಇಲ್ಲಿ 7 ಐತಿ, ಇಲ್ಲಿ ಮೈನಸ್ ಅಂದರೆ ಏನು ಮಾಡೋದು? ಪ್ಲಸ್ ಮಾಡ್ಕೋದು, ಪ್ಲಸ್ 28. ಅದೇ ರೀತಿಯಾಗಿ ಇಲ್ಲಿ ಇಂಟು ಐತಿ. ಇಂಟು ಅಂದ್ರೆ ಭಾಗಾಕಾರ ಮಾಡ್ಕೋಬೇಕು. ಭಾಗಾಕಾರ 4. ನೋಡ್ರಿ ಇಲ್ಲಿ 28, 4 ಒಂದಲೇ 28. 4ನ ಬಗೆಯಾಗಿ ಎಷ್ಟಕ್ಕೆ ಬರುತ್ತಾ? 4 4 4 4 8 4 3 12 4 4 4 5 20 4 6 24 4 7 28. ನೋಡ್ರಿ ನಮ್ಗೆ ಇವಾಗ 7 ಪ್ಲಸ್ 7 ಮಾಡಿದಾಗ ಎಷ್ಟು ಬರುತ್ತಾ? 14 ನಮ್ದು ಆನ್ಸರ್ ಆಗುತ್ತಾ. ನೋಡ್ರಿ ಆಪ್ಷನ್ 4 ಇಲ್ಲಿ ಕರೆಕ್ಟ್ ಆಗುತ್ತಾ. ನೋಡ್ರಿ ಇದು 31ನೇ ಕ್ವಶನ್ ಪೇಪರ್. ಆಲ್ರೆಡಿ ನಾನು 30 ಕ್ವಶನ್ ಪೇಪರನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಚಾನಲಲ್ಲಿರುವಂಥ ಪ್ಲೇಸ್ ಲಿಸ್ಟ್ನಲ್ಲಿ ಹೋಗಿ ನೋಡ್ಬೋದು. ನೋಡ್ರಿ ತಮ್ಗೆ ಯೂಸ್ ಆದರೆ ಒಂದು ಲೈಕ್ ಕೊಡ್ರಿ.